ನಾನು ಇವತ್ತು ಹೇಳ್ಕೊಡ್ತಾರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 4th of March 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ನೆಸ್ ಆ್ಯಂಡ್ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ತಮ್ಮ ಟ್ರೇಡಿಂಗ್ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ತಾವು ಟ್ರೇಡಿಂಗ್ ಆರ್ ಇನ್ವೆಸ್ಟಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಬಂದು ಆಕ್ಸಿಸ್ ಬ್ಯಾಂಕ್. ಅರ್ಥ ಆಯ್ತಾ? ಸೊ ಆಕ್ಸಿಸ್ ಬ್ಯಾಂಕ್ ಆನ್ ಅ 1 hour ಟೈಮ್ ಫ್ರೇಮ್ ನೀವಿಲ್ಲಿ ಏನು ನೋಡ್ಬೋದು ಅಂದರೆ ನೋಡ್ಕೊಳ್ಳಿ. ನಾನು ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಇಲ್ಲಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಈ ಟ್ರೆಂಡ್ ಲೈನ್ ಮುಂದೆ ನೋಡಿ, ಇಲ್ಲಿ ಸಪೋರ್ಟ್ ಸಪೋರ್ಟ್ ಸಪೋರ್ಟ್. ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ಸಪೋರ್ಟ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ದಿಸ್ ಈಸ್ ಪಾಯಿಂಟ್ ನಂಬರ್ 1. ನೆಕ್ಸ್ಟು ಲೆಟ್ ಅಸ್ ಮೂವ್ ಆನ್ ಟು 15-minute ಟೈಮ್ ಫ್ರೇಮ್. ಸೊ 15-minute ಟೈಮ್ ಫ್ರೇಮಲ್ಲಿ ನೋಡ್ಕೊಳ್ಳಿ, ನಾನು ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕ್ತೀನಿ. ಅಲ್ಲೇ ನೀವು ಇಲ್ಲಿ ಎಕ್ಸಾಕ್ಟಾಗಿ ನೋಡ್ಬೋದು ಪ್ರೈಸು 618 ಲೆವೆಲ್ಸ್ ಏನೋ ಬ್ರೇಕ್ ಮಾಡಿತು, ಬಟ್ ಸಸ್ಟೈನ್ ಆಗಲಿಲ್ಲ, ಆರ್ ಎಲ್ಸ್ ಕಂಟಿನ್ಯೂಯೇಷನ್ ಆಗಲಿಲ್ಲ. ದೆರ್ ವಾಸ್ ನೋ ಕಂಟಿನ್ಯೂಯೇಷನ್. ಅರ್ಥ ಆಯ್ತಾ? ಏನಕ್ಕಪ್ಪ ಅಂದರೆ ಒಂದು ನೋಡ್ಕೊಳ್ರಿ, ಫಸ್ಟು ಒಂದು ಝೋನ್ ಮಾರ್ಕ್ ಮಾಡ್ತಿದ್ದೀನಿ, ಈ ಝೋನ್ ಮಾರ್ಕ್ ಮಾಡ್ತೀನಿ. ಅರ್ಥ ಆಯ್ತಾ? ದಿಸ್ ಝೋನ್ ರೈಟ್ ಹಿಯರ್ ಇಟ್ ವಾಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ರೆಸಿಸ್ಟೆನ್ಸ್ ಝೋನ್. ಅರ್ಥ ಆಯ್ತಾ? ರೈಟ್ ಹಿಯರ್ ಇಟ್ ವಾಸ್ ಆ್ಯಕ್ಟಿಂಗ್ ಆ್ಯಸ್ ಅನ್ ರೆಸಿಸ್ಟೆನ್ಸ್ ಝೋನ್. The same zone here it is acting as an support and support. ಅರ್ಥ ಆಯ್ತಾ? ಸಪೋರ್ಟ್ ಝೋನ್. ಅದಲ್ದೇನೆ ಇನ್ನೊಂದು ಫಿಬೋನಾಚಿದು 618 ಲೆವೆಲ್ಸ್. ಹಾಗೆಯೇ ಇಲ್ಲಿ ಇನ್ನೊಂದು ಪಾಯಿಂಟ್ ನೋಡಿ, ಬ್ರೇಕ್ ಡೌನ್ ಏನೋ ಸಿಕ್ತು. ಸೆಲ್ಲರ್ಸ್ ಗಾಟ್ ಟ್ರ್ಯಾಪ್ಡ್. ಅರ್ಥ ಆಯ್ತಾ? ಸೆಲ್ಲರ್ಸ್ ಟ್ರ್ಯಾಪ್ ಆದರೂ ಕಂಟಿನ್ಯೂಯೇಷನ್ ಆಗಿಲ್ಲ. ಹಾಗೆಯೇ ನೀವು ಇಲ್ಲಿ ಇನ್ನೊಂದು ಪಾಯಿಂಟ್ ಅಬ್ಸರ್ವ್ ಮಾಡಬೇಕು, ಪ್ರೈಸು ಹೈಯರ್ ಲೋ ಹೈಯರ್ ಐಸ್ ಫಾರ್ಮೇಷನ್ ಮಾಡಿಬಿಡ್ತು. ಅರ್ಥ ಆಯ್ತಾ? ನೆಕ್ಸ್ಟು ಇದೇ ಟಾಪಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಅರ್ಥ ಆಯ್ತಾ? ಸೊ ಗೈಸ್, ಈ ಟ್ರೆಂಡ್ ಲೈನ್ ಬಂದು ನೋಡಿ, ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆ್ಯಕ್ಟಿಂಗ್ ಆ್ಯಸ್ ಎನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ಸೊ ಗಾಯ್ಸ್, ಇವಾಗ ನಾವು ಫಸ್ಟ್ ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ? ಸೊ ನಾಳೆ ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀರಾ ಅಂದರೆ, ಬೈ ವೆನ್ ಪ್ರೈಸ್ ಸಸ್ಟೈನ್ಸ್ ಅಬವ್ ದಿಸ್ ಝೋನ್. ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟು ಈ ಝೋನ್ ಮೇಲ್ಗಡೆ ಸಸ್ಟೈನ್ ಮಾಡಬೇಕು, ಅವಾಗ ಮಾತ್ರ ಬೈ ಮಾಡಿ. ಬೈ ವೆನ್ ಪ್ರೈಸ್ ಕ್ರಾಸಸ್ 1012 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಅರ್ಥ ಆಯ್ತಾ? ಆ್ಯಂಡ್ ಸೊ ನಿಮ್ಮದು ಟಾರ್ಗೆಟ್ ನಂಬರ್ 1 ಬಂದು ಈ ಟಾಪು ಬರುತ್ತೆ. ಟಾರ್ಗೆಟ್ ನಂಬರ್ 1 ಬಂದು 1018 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 1. ಟಾರ್ಗೆಟ್ ನಂಬರ್ 2 ಬಂದು ಈ ಟಾಪ್, ದಟ್ ಈಸ್ ಸಮ್ವೇರ್ ಅರೌಂಡ್ 1025. ಅರ್ಥ ಆಯ್ತಾ? 1012 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. 1018 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 1. 1025 ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಸೊ ದಿಸ್ ವಾಸ್ ರಿಲೇಟೆಡ್ ಟು ಬೈಯಿಂಗ್. Now let us talk about selling. Selling-ಗೆ you have to wait until price breaks this support zone. ಅರ್ಥ ಆಯ್ತಾ? ಸೆಲ್ ಬಿಲೋ 1000 ಲೆವೆಲ್ ಸೆಲ್ ಮಾಡಿ. ಟಾರ್ಗೆಟ್ ಬಂದು ನಿಮಗೆ ದಿಸ್ ಟ್ರೆಂಡ್ ಲೈನ್ ವಿಲ್ ಬಿ ಯೋರ್ ಟಾರ್ಗೆಟ್. ಯಾವುದು? ವಿಚ್ ಐ ಡ್ರಾಡ್ ಇನ್ 1 hour ಟೈಮ್ ಫ್ರೇಮ್. ದಟ್ ಟ್ರೆಂಡ್ ಲೈನ್ ವಿಲ್ ಬಿ ಯೋರ್ ಟಾರ್ಗೆಟ್. ದಟ್ ವಿಲ್ ಬಿ ಸಮ್ವೇರ್ ಅರೌಂಡ್ 992 will be your target. 1000 levels breakdown ಆಗ್ತಿದ್ದಂಗೆ ಸೆಲ್ ಮಾಡಿ. 992 will be your target. ಅರ್ಥ ಆಯ್ತಾ? This was related to Axis Bank. Now let us move on to the next stock. So guys, next stock ಬಂದು HDFC Bank.
ಓಕೆನಾ. HDFC ಬ್ಯಾಂಕ್ ಆನ್ 15-minute ಟೈಮ್ ಫ್ರೇಮ್ ನೋಡಿ, ಇಲ್ಲಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ, ಅರ್ಥ ಆಯ್ತಾ. ಈ ಟ್ರೆಂಡ್ ಲೈನ್ ನೋಡಿ ಸಪೋರ್ಟ್ 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 ಆ್ಯಂಡ್ ಸಪೋರ್ಟ್ ಆಗಿ ಇಟ್ ವಾಸ್ ಬಿಹೇವಿಂಗ್ ಲೈಕ್ ಅ ಸಪೋರ್ಟ್. ಅದೇ ನೋಡಿ ಈ ಪಾಯಿಂಟಲ್ಲಿ ಬ್ರೇಕ್ ಡೌನ್ ಸಿಕ್ಕಿದೆ, ಅರ್ಥ ಆಯ್ತಾ. ಬ್ರೇಕ್ ಡೌನ್ ಸಿಕ್ಕಿದೆ, ಬಟ್ ದೇರ್ ವಾಸ್ ನೋ ಕಂಟಿನ್ಯೂಯೇಷನ್, ಅರ್ಥ ಆಯ್ತಾ. ಲೆಟ್ ಮೀ ಟೆಲ್ ಯು ವೈ ದೇರ್ ವಾಸ್ ನೋ ಕಂಟಿನ್ಯೂಯೇಷನ್. ಈ ಬಾಟಮಿಂದ ಈ ಟಾಪ್ವರೆಗೂ ಫಿಬೋನಾಚಿ ಹಾಕಿದ್ರೆ ನೋಡಿ, ಬ್ರೇಕ್ ಡೌನ್ ಆಗಿದ್ದು ಹೆಚ್ಚು ಕಡಿಮೆ ಫಿಬೋನಾಚಿದು 618 ಲೆವೆಲ್ಸಿಂದ ಗೋಲ್ಡನ್ ರೇಷಿಯೋಯಿಂದ. ಸೊ ವಿ ಮೈಟ್ ಸೆ ಟ್ರೆಂಡ್ ಗೋಟ್ ರಿವರ್ಸಲ್, ಅರ್ಥ ಆಯ್ತಾ. ನೆಕ್ಸ್ಟು ಇವಾಗ ನಾವು ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆ, ನಾಳೆ ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀರಾ ಅಂದರೆ, ಪ್ರೈಸ್ ಶುಡ್ ಸಸ್ಟೈನ್ ಅಬೋವ್ ದಿಸ್ ಝೋನ್, ಅರ್ಥ ಆಯ್ತಾ. ಸೊ ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀರಾ ಅಂದರೆ, ಸೊ ಬೈ ವೆನ್ ಪ್ರೈಸ್ ಕ್ರಾಸಸ್ 1712, ಅರ್ಥ ಆಯ್ತಾ. 1712 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದೆ, ಹಿಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಬಂದು ದಿಸ್ ಟಾಪ್, ದಟ್ ವಿಲ್ ಬಿ 1720 will be a target number 1. Target number 2 is gonna be at 17, somewhere around ಈ ಟಾಪ್ ಹತ್ರ ಬರುತ್ತೆ, 1735 or 1730 ಹತ್ರ. ಓಕೆನಾ. 1712 ಮೇಲ್ಗಡೆ ಸಸ್ಟೈನ್ ಆಗ್ತಿದೆ, ಹಂಗೆ ಬೈ ಮಾಡಿ. 1720, 1720 will be target number 1. 1730 or 1735 will be your target number 2, ಅರ್ಥ ಆಯ್ತಾ. ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್, ಓಕೆನಾ. ಸೊ ನಾಳೆ ಯಾವ ಲೆವೆಲ್ಸಲ್ಲಿ ಸೆಲ್ ಮಾಡ್ತೀರಾ ಅಂದರೆ, ಪ್ರೈಸ್ ನೋಡಿ ಈ ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗಬೇಕು. ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1690, ಅರ್ಥ ಆಯ್ತಾ. 1690 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದೆ, ಹಿಂಗೇನೆ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಬಂದು ಈ ಬಾಟಮ್, ಟಾರ್ಗೆಟ್ ನಂಬರ್ 1 ಬಂದು 1680, ಅರ್ಥ ಆಯ್ತಾ. ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 1690, ಟಾರ್ಗೆಟ್ ನಂಬರ್ 1 is gonna be at 1680 and target number 2 is gonna be at 1670. 1690 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದೆ, ಹಂಗೆ ಸೆಲ್ಲಿಂಗ್ ನೋಡಿ. 1680 will be your target number 1, 1670 will be your target number 2, ಅರ್ಥ ಆಯ್ತಾ. ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.